ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ 30 ಡೇಸ್ ಡಯಟ್ ಚಾಲೆಂಜಿಂಗಲ್ಲಿ ಇದು ಡೇ 3 ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಏನೆಲ್ಲ ತೊಗೊಂಡೆ ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಸುಧಾ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ರೆಗ್ಯುಲರಾಗಿ 1 ಗ್ಲಾಸ್ ಹಾಟ್ ವಾಟರ್ ಕುಡಿಯೋದು ನನ್ನ ಅಭ್ಯಾಸ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಮೆಡಿಟೇಷನ್ಸ್ ಎಂದಿನಂತೆ. ಈಗ ಒಂದು ಸ್ವಲ್ಪ ಏನಂತ ಹೇಳಿದ್ರೆ, ನನಗೆ ನೆಕ್ ಪೇಯ್ನ್ ಇತ್ತು. ಸೊ ನೆಕ್ ಪೇಯ್ನ್ ಇರೋದ್ರಿಂದ ಸ್ವಲ್ಪ ನೆಕ್ಕಿಗೆ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಈಗ ಒಂದೇ ಸೈಡ್ ಮಲ್ಕೊಂಡಿದ್ರೆ ಸ್ವಲ್ಪ ಪೇಯ್ನ್ ಬರೋದು, ಇಲ್ಲ ಯಾವುದೇ ಥರ ಏನಾದರೂ ಒಂದು ಸಿಮ್ಟಮ್ಸ್ ಇದ್ದರೆ ಪೇಯ್ನ್ ಬರೋ ಸಾಧ್ಯತೆ ಇರುತ್ತೆ ಸ್ಟ್ರೈನ್ ಆಗಿದ್ದರೆ. ಸೊ ಈ ಥರ ಮಾಡೋದ್ರಿಂದ ನೆಕ್ ತುಂಬ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಈ ಥರ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕ್ಸ್ ತೊಗೊಳ್ಳೋದು ನನ್ನ ಅಭ್ಯಾಸ. ಸೊ ಹಾಗಾಗಿ ಇನ್ನು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಜೀರಿಗೆ ಪೌಡರ್ ನಾನು ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ದಿನನಿತ್ಯ ಕುಡಿಯೋದ್ರಿಂದ ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡ್ರಿಂಕು. ಇನ್ನು ನಾನು ಬೆಳಗಿನ ತಿಂಡಿನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಕೊಕೊನಟ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿತ್ತಲ್ವ, ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಅದು ಮಾಡಿಕೊಂಡು ಸ್ವಲ್ಪ ಪಾಪು ಬಾಕ್ಸಿಗೆ ಅದನ್ನು ಮಿಕ್ಸ್ ಮಾಡಿ ಬಾಕ್ಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡಿರೋದ್ರಿಂದ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇನ್ನು ಸ್ನ್ಯಾಕ್ಸಿಗೆ ಸ್ವಲ್ಪ ಆರೆಂಜ್ ಹಾಕೋಣ ಅಂಥೇಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಒಂದು ಬಾಕ್ಸ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಬೇರೆ ಯಾವುದೇ ಥರ ಏನೂ ಇರೋಲ್ಲ. ಒಂದು ಬಾಕ್ಸ್ನ ಪ್ಯಾಕ್ ಮಾಡಾದಮೇಲೆ ನಾನು ನೆಕ್ಸ್ಟ್ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ನ ನಾನು ರೆಡಿ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆ್ಯಪಲ್ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಆ್ಯಪಲ್ ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 3-4 ಡೇಟ್ಸ್ನ ಹಾಕ್ಕೊಂಡು 1 ಕಪ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸಿಗೆ ಗ್ರೈಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಂಪ್ಲೀಟಾಗಿ ಆದಮೇಲೆ ಅದನ್ನು ಒಂದು ಗ್ಲಾಸ್ ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆ್ಯಪಲ್ ಸ್ಮೂತಿಯಿಂದ ಒಂದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನನ್ನ ಮಧ್ಯಾಹ್ನದ ಲಂಚ್ ಕೂಡ ಇದು ವಿಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಏನೂ ಇಲ್ಲ, ಇದು ಪೂರ್ತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಒಂದು ಬೀಟ್ರೋಟ್ನ ತಗೊಂಡು ನೀಟಾಗಿ ತುರ್ಕೊಂಡು ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೇಮ್ ಒಂದು ಬೌಲಷ್ಟು ಕಪ್ಪಾಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಯೋಗರ್ಟ್, ಮೊಸರು ಏನಾದರೂ ಹಾಕ್ಕೊಬೋದು. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೂಡ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು, ಹಾಫ್ ಅಂತ ಇಲ್ಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನು ಕೂಡ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಬೀಟ್ರೋಟ್ ರಾಯ್ತ ಅಂತಲೂ ಬೇಕಾದರೂ ಹೇಳ್ತಾರೆ. ಇದು ನನ್ನ ವೆಯ್ಟ್ ಲಾಸಿಗೆ ಒಂದು ಲಂಚ್ ಅಂತಲೇ ಹೇಳ್ಬೋದು. ಒಂದು ಹೆಲ್ತಿಯಾಗಿ ನನ್ನ ಒಂದು ಲಂಚ್ ರೆಡಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.